ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 24ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. 27ನೇ ಕೀರ್ತನೆ 4ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ: ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯದಲ್ಲಿ ಕೀರ್ತನೆ ಭಾಗದಲ್ಲಿ ನಾವು ನೋಡಿದ ಪ್ರಕಾರ ಭಕ್ತನಾದಂತಹ ದಾವಿದನು ಆತನು ಗಂಡಾಂತರದಲ್ಲಿ ಇರುವಂತಹ ಒಂದು ಸ್ಥಿತಿಯಲ್ಲಿ ದೇವರಲ್ಲಿ ತಾನು ಇಟ್ಟಿರುವಂಥ ನಂಬಿಕೆಯನ್ನು ಆತನಲ್ಲಿ ವ್ಯಕ್ತಪಡಿಸ್ತಾ ಇರ್ತಾನೆ. ಈ ಪ್ರಾರಂಭದ ವಚನದಿಂದ ನೋಡುವಾಗ ನಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆದರೆ ಇಲ್ಲಿ ಓದಿದಂಥ ವಚನದಲ್ಲಿ 4ನೇ ವಚನದಲ್ಲಿ ನಾವು ನೋಡುವಾಗ ದಾವಿದನಾದಂತಹ ಭಕ್ತನು ದೇವರಿಂದ ಒಂದು ವರಕ್ಕಾಗಿ ಆತನು ಬೇಡಿಕೊಳ್ಳುತ್ತಾ ಇದ್ದಾನೆ ಮತ್ತು ಅದನ್ನೇ ಆತನು ಎದುರು ನೋಡ್ತಾ ಇರ್ತಾನೆ. ಅದೇನಂತ ನಾವು ನೋಡುವಾಗ ಸ್ಪಷ್ಟವಾಗಿ ನಾವು ನೋಡುತ್ತೇವೆ: ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಮತ್ತು ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ಒಂದು ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ನಾನು ಎದುರು ನೋಡುತ್ತಿರುವೆನು. ಆಮೇಲೆ ನಮ್ಮ ಜೀವಿತಗಳಲ್ಲಿ ಅಥವಾ ನಾವು ನೋಡ್ಬೋದು, ಅನೇಕ ಸಾರಿ ನಾವು ಈ ವಿಷಯಗಳಲ್ಲಿ ನಾವು ಕೇಳಿರ್ಬೋದು. ಇತರರಿಗೆ ಪ್ರಶ್ನೆ ಹಾಕ್ಬೋದು. ನಾವು ಚಿಕ್ಕವರಿದ್ದಾಗ ನಮಗೆ ಒಂದು ನೆನಪು ಬರುತ್ತೆ. ನನಗೆ ಈ ರೀತಿಯಾಗಿ ಅನೇಕರು ಬಂದೆ ಅಂದರೆ ಪ್ರಶ್ನೆ ಕೇಳ್ತಾ ಇರ್ತಾರೆ: ಒಂದು ವೇಳೆ ದೇವರು ನಿಮ್ಮ ಮುಂದೆ ಹೀಗೆ ಪ್ರತ್ಯಕ್ಷ ಆದರೆ ನೀನು ಏನು ವರ ಕೇಳ್ಕೊಳ್ತೀಯಾ ಎಂಬುದಾಗಿ ಹೇಳ್ತಾರೆ. ಅನೇಕರು ಅವರಿಗೆ ಇಷ್ಟವಾದಂತಹ ವರಗಳನ್ನು ಹೇಳ್ತಾರೆ. ನನಗೆ ದೊಡ್ಡ ಬಂಗ್ಲೆ ಬೇಕು, ನನಗೆ ದೊಡ್ಡ ಕಾರ್ ಬೇಕು, ನನಗೇನೆಂದರೆ ನಾನು ಐಶ್ವರ್ಯನಾಗಬೇಕು, ನಾನು ಶ್ರೀಮಂತನಾಗಬೇಕು, ನಾನು ಪೊಲೀಸ್ ಆಗಬೇಕು, ಡಾಕ್ಟರ್ ಆಗಬೇಕು, ನಾನು ಅದಾಗಬೇಕು, ಇದಾಗಬೇಕು, ನನಗೆ ಜ್ಞಾನ ಬೇಕು, ನಾನು ಒಳ್ಳೆಯ ವ್ಯಕ್ತಿ ಆಗಬೇಕು, ಮತ್ತು ನಾನು ಒಳ್ಳೆಯ ಸ್ಥಾನದಲ್ಲಿರಬೇಕು, ಅದು ಇದು, ನನಗೆ ಬಂಗಾರ ಬೇಕು, ಬೆಳ್ಳಿ ಬೇಕು, ಎಲ್ಲದಕ್ಕೂ ನಾನು ಒಡೆಯನಾಗಿರಬೇಕು ಎನ್ನುವುದು ಏನೇನೋ ಅವರಿಗೆ ಇಷ್ಟ ಬಂದಂಥ ವರಗಳನ್ನು ಅವರು ಕೇಳಿಕೊಳ್ತಾ ಇರ್ತಾರೆ. ಸೊ ಅದು ಮನುಷ್ಯನ ಒಂದು ಸಹಜ ಗುಣ. ಆದರೆ ಇಲ್ಲಿ ದೇವರ ಮಕ್ಕಳಾದಂತಹ ನಾವು ಒಂದು ಆತ್ಮಿಕವಾದಂತಹ ಒಂದು ಮಾರ್ಗದಲ್ಲಿ ಜೀವಿತದಲ್ಲಿ ಜೀವಿಸುವಂಥ ನಾವು ದೇವರಿಂದ ಯಾವ ವರವನ್ನು ನಾವು ಬೇಡಿಕೊಳ್ತಾ ಇದ್ದೇವೆ, ಯಾವ ಒಂದು ವರಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇಲ್ಲಿ ದಾವಿದನಾದಂಥ ಭಕ್ತನು ಆತನು ದೇವರಲ್ಲಿ ಬೇಡಿಕೊಳ್ಳುವಂಥ ವರ ಏನಂದರೆ: ದೇವರೇ, ನಾನು ನಿನ್ನ ಸಮ್ಮುಖದಲ್ಲಿ, ನಿನ್ನ ಸನ್ನಿಧಾನದಲ್ಲಿ ನಾನು ವಾಸ ಮಾಡಬೇಕು, ನಿನ್ನ ಸನ್ನಿಧಾನದಲ್ಲಿ ನಾನು ನಿನ್ನ ವಾಕ್ಯಗಳನ್ನು ನಾನು ಧ್ಯಾನ ಮಾಡಬೇಕು. ಅದು ಮಾತ್ರವಲ್ಲದೆ ನಿನ್ನ ಪ್ರಸನ್ನತೆಯನ್ನು ನಾವು ನೋಡುವುದಕ್ಕೂ ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ನಾನು ಕೇಳಿಕೊಳ್ತಾ ಇದ್ದೇನೆ, ಅದನ್ನೇ ನಾನು ಎದುರು ನೋಡ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ಆತನ ಒಂದು ಹೃದಯ ಏನು ಎಂಬುದಾಗಿ ನಮಗೆ ಈ ಒಂದು ವಾಕ್ಯದ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳುವುದು. ಆತನ ಹೃದಯ ಯಾವಾಗಲೂ ಸಹ ದೇವರಿಗಾಗಿ ತವಕ ಪಡ್ತಾ ಇತ್ತು. ಆತನ ಸಮ್ಮುಖಕ್ಕೆ, ಆತನ ಸನ್ನಿಧಾನಕ್ಕಾಗಿ, ಆತನನ್ನು ಕೊಂಡಾಡುವುದಕ್ಕಾಗಿ, ಆತನ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ಆತನ ಒಂದು ಹೃದಯ ತವಕ ಪಡ್ತಾ ಇತ್ತು, ಕೊಂಡಾಡ್ತಾ ಇತ್ತು. ಮತ್ತು ಆ ಒಂದು ವರಕ್ಕಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ ಮತ್ತು ಆ ಒಂದು ವರಕ್ಕಾಗಿ ನಾನು ಎದುರು ನೋಡುತ್ತಾ ಇದ್ದೇನೆ ಎಂಬುದಾಗಿ ಇಲ್ಲಿ ದಾವಿದನಾದಂತಹ ಭಕ್ತನು ಈ ರೀತಿಯಾಗಿ ಹೇಳ್ತಿದ್ದಾನೆ. ಪ್ರಿಯ, ಸೊ ನಮ್ಮ ಜೀವಿತದಲ್ಲಿ ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳೋಣ: ದೇವರಿಂದ ನಾನು ಯಾವ ವರವನ್ನು ನಾನು ಕೇಳಿಕೊಳ್ತಾ ಇದ್ದೇನೆ? ಸೊ ಅದು ನಮ್ಮ ಮಧ್ಯ ಮತ್ತು ದೇವರ ಮಧ್ಯದಲ್ಲಿ ಇರುವಂಥ ಒಂದು ಸಂಗತಿ, ಒಂದು ವಿಷಯ. ನೀವು ದೇವರಿಂದ ಏನು ವರವನ್ನು ಎದುರು ನೋಡ್ತಾ ಇದ್ದೀರೋ ಅದು ನಿಮಗೆ ಗೊತ್ತು. ನಾನು ದೇವರಿಂದ ಏನು ಎದುರು ನೋಡ್ತಾ ಇದ್ದೀನಿ ಅದು ನನಗೆ ಗೊತ್ತು. ಆದರೆ ಎಲ್ಲ ವಿಷಯಗಳಲ್ಲಿ ಮತ್ತು ಪ್ರಾಪಂಚಿಕ ವಿಷಯಗಳಲ್ಲಿ ಅಥವಾ ಭೌತಿಕವಾದಂಥ ವಿಷಯಗಳಲ್ಲಿ ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಪ್ರಮುಖವಾಗಿ ಯಾವ ಒಂದು ಕಾರ್ಯಕ್ಕಾಗಿ ನಾವು ಎದುರು ನೋಡಬೇಕಂದ್ರೆ ದೇವರ ಒಂದು ಮಾರ್ಗಕ್ಕಾಗಿ ಮತ್ತು ಆತ್ಮೀಯ ಕಾರ್ಯಗಳಿಗಾಗಿ ಮತ್ತು ವರಗಳಿಗಾಗಿ ನಾವು ಎದುರು ನೋಡಬೇಕಾಗಿದೆ.
ಅನೇಕರು ದೇವರ ಸನ್ನಿಧಾನವನ್ನು ಬಯಸ್ತಾ ಇಲ್ಲ, ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ, ದೇವರ ಆಲಯಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಆತನನ್ನು ಸ್ತುತಿಸುವುದಕ್ಕೆ ಇಷ್ಟಪಡ್ತಾ ಇಲ್ಲ. ಕ್ರಿಸ್ತರಾದರೂ ಸಹ, ಕ್ರಿಸ್ತನ ಮಕ್ಕಳಾದರೂ ಸಹ ಈ ಒಂದು ಕಾರ್ಯಗಳಲ್ಲಿ ನಾವು ಆಸಕ್ತಿ ತೋರಿಸ್ತಾ ಇಲ್ಲ ನಮ್ಮಲ್ಲಿ ಕೆಲವೊಬ್ಬರು. ಆದರೆ ದೇವರ ವಾಕ್ಯ ಹೇಳ್ತದೆ, ದಾವೀದನಾದಂಥ ಭಕ್ತನು, ನಾನು ಆತನ ಸನ್ನಿಧಾನದಲ್ಲಿರಬೇಕು, ಆತನ ಪ್ರಸನ್ನತೆಯನ್ನು ನೋಡಬೇಕು, ಆತನನ್ನು ಧ್ಯಾನ ಮಾಡಬೇಕು, ಈ ಒಂದು ವರವನ್ನು ಮಾತ್ರ ನಾನು ಬೇಡಿಕೊಳ್ತಾ ಇದ್ದೇನೆ, ಅದಕ್ಕಾಗಿ ನಾನು ಎದುರು ನೋಡ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ನಮ್ಮ ಜೀವಿತದಲ್ಲಿ ಸಹ ನಾವು ದೇವರ ಕಾರ್ಯಗಳಿಗಾಗಿ, ಆತ್ಮಿಕ ವಿಷಯಗಳಿಗಾಗಿ, ಪ್ರಾರ್ಥನೆಗಾಗಿ ಮತ್ತು ಆರಾಧನೆಗಾಗಿ ನಮ್ಮ ಅಮೂಲ್ಯವಾದ ಸಮಯವನ್ನು ಆ ದೇವರಿಗೆ ಒಪ್ಪಿಸಿಕೊಡುವುದರಲ್ಲಾಗಲಿ ಈ ಒಂದು ವಿಷಯಗಳಲ್ಲಿ ನಾವು ದೇವರನ್ನು ಬೇಡಿಕೊಳ್ಳೋಣ ಮತ್ತು ಈ ಒಂದು ವಿಷಯಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ದೇವರಿಂದ ಎದುರು ನೋಡುವಂಥವರಾಗಿರೋಣ ಪ್ರಿಯರೇ. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.